ನಮಸ್ಕಾರ ವೀಕ್ಷಕರೇ, SPR ಅಕ್ವೇರಿಯಂನಿಂದ ಇವತ್ತಿನ ಈ ವಿಡಿಯೋದಲ್ಲಿ ಪ್ಲಾಂಟೆಡ್ ಟ್ಯಾಂಕ್ನ ಯಾವ ರೀತಿ ಮೇಂಟೈನ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಪ್ಲಾಂಟೆಡ್ ಟ್ಯಾಂಕಲ್ಲಿ ಯಾವ ರೀತಿ ಆ ಗ್ಲಾಸ್ ಮೇಲೆ ಆಲ್ಗೆ ಇದೆ ಅಂತ ನೋಡೋಣ. ಗ್ಲಾಸ್ನ ಎಲ್ಲ ಭಾಗದಲ್ಲೂ ಪಾಚಿ ಇರೋದು ನಾವು ಕ್ಲೀನಾಗಿ ನೋಡ್ಬೋದು. ಸೈಡ್ ಗ್ಲಾಸಲ್ಲಿ ನೋಡಿ, ಮೇನ್ ಗ್ಲಾಸಲ್ಲಿ ಎಲ್ಲ ಕಡೆನೂ ಪೂರ್ತಿ ಪಾಚಿ ಆಗಿದೆ, ಇಟ್ಬಿಡ್ಬೇಕು. ಈ ಡಿಫ್ಯೂಸರ್ ಸೆರಾಮಿಕಲ್ ಮಾಡಿರೋದ್ರಿಂದ ನಾವು ಯಾವುದೇ ಬ್ರಷ್ನ ಸಹಾಯದಿಂದ ಇಡಬೇಕು ಗ್ಲಾಸ್ನ ಅಂತ ತೋರಿಸ್ತೀನಿ. ತುಂಬಾ ಸಾಫ್ಟಾಗಿ ನೀವು ಗ್ಲಾಸ್ನ ಸ್ಕ್ರಬ್ ಮಾಡಬೇಕು. ನೆಕ್ಸ್ಟು ಈ ರೀತಿ ಸ್ಕ್ರಬ್ಬರಲ್ಲಿ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಆ್ಯಕ್ಚುಲಿ ಈ ವೈಟ್ ಸ್ಕ್ರಬ್ಬರು ನಮ್ಮ ಅಕ್ವೇರಿಯಂ ಪರ್ಪಸ್ಗೆ ಅಂತಲೇ ಬರೋ ಅಂತ. ಈಗ ಈ ಪ್ರೋ ರೇಸರಿಂದ ಯಾವ ರೀತಿ ಆಲ್ಗೆನ ತೆಗಿಬೋದು ಅಂತ ನೋಡೋಣ. ಈ ರೀತಿ ಟೂತ್ ಬ್ರಷಿಂದ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ಈ ಸ್ಪ್ರಿಂಗ್ ವಾಷರ್ನ ಬಳಸ್ಕೊಂಡು ಯಾವ ರೀತಿ ಆ ಪೈಪ್ನ ಕ್ಲೀನ್ ಮಾಡಬೇಕು ಅಂತ ನೋಡೋಣ. ನೋಡಿ, ಈ ಪೈಪ್ ನಾನು ಕ್ಲೀನ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಎಷ್ಟು ನೀಟಾಗಿ ಆಗಿದೆ ಅಂತ. ಇವಾಗ ಪ್ಲ್ಯಾಂಟ್ಸ್ನ ಮೊದಲು ತೆಗೆದ್ಬಿಡೋಣ, ಯಾಕಂದರೆ ಇದರಲ್ಲಿ ತುಂಬ ರೂಟ್ಸ್ ಬೆಳ್ಕೊಂಡಿದೆ. ನೋಡಿ, ರೂಟ್ಸ್ ಕಾಣಿಸ್ತಾ ಇದೆಲ್ಲ. ನಾನು ಆ ಸೈಫನ್ನ ಪೈಪ್ ಇಂದ ಮಾತ್ರ ತೆಗಿತಾ ಇದ್ದೀನಿ. ಸೈಫನ್ನ ಮುಂದಿನ ಭಾಗನೆಲ್ಲ ನೀರನ್ನ ನಾವು ಸೈಫನ್ ಮಾಡಿದ್ಮೇಲೆ ಈ ಕರ್ಡ್ ಸೀಸರಿಂದ ನಾನು ಆ ಸಣ್ಣ ಸಣ್ಣ ಪ್ಲ್ಯಾಂಟ್ಸ್ ಮೌಂಟ್ ಮಾಡಿದ್ದ ಈ ಪೋಥೋಸ್ ಪ್ಲ್ಯಾಂಟ್ನ ರೂಟ್ಸ್ನ ಟ್ರಿಮ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಟ್ಯಾಂಕಲ್ಲಿ ಈ ರೀತಿ ಇದ್ದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಲ್ಲ. ಅದರಿಂದ ನಾವು ಮೊದಲೇ ನೆನೆಸಿಟ್ಟಿದ್ದ ಈ ಗ್ಲಾಸ್ ಡಿಫ್ಯೂಸರು ನೋಡಿ ಇವಾಗ ಯಾವ ರೀತಿ ಕ್ಲೀನಾಗಿ ಈಚೆ ಬಂದಿದೆ. ಈ ರೀತಿ ನಿಧಾನಕ್ಕೆ ನಮ್ಮ ಹಾರ್ಡ್ಸ್ಕೇಪ್ ಯಾವುದು ಪ್ಲ್ಯಾಂಟ್ಸ್ ಯಾವುದು ಡಿಸ್ಟರ್ಬ್ ಆಗ್ದಂಗೆ ನಾವು ನೀರನ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ನಾರ್ಮಲ್ ಟ್ಯಾಪ್ ನೀರೆಲ್ಲ ಫಿಲಪ್ ಆದಮೇಲೆ ಮತ್ತೆ ಆ ಪೋಥೋಸ್ ಪ್ಲ್ಯಾಂಟ್ನ ಬ್ಯಾಕ್ ಸೈಡು ಮೌಂಟ್ ಮಾಡ್ತಾ ಇದ್ದೀನಿ. ಮೈಕ್ರೋಫೈಬರ್ ಬಟ್ಟೆ ಸಹಾಯದಿಂದ ನಾವು ಅಕ್ವೇರಿಯಂನ ಮುಂದಿನ ಭಾಗದ ಗ್ಲಾಸ್ನ ಕ್ಲೀನ್ ಮಾಡ್ಕೊಳ್ಳೋಣ. ಈ ಥರ ನಮ್ಮ ಟ್ಯಾಂಕ್ನ ಮೇಂಟೆನೆನ್ಸ್ ಮುಗಿದಿದೆ. ನೋಡಿ ಇವಾಗ ಯಾವ ರೀತಿ ಕಾಣ್ತಾ ಇದೆ ಅಂತ. 6 ಗಂಟೆಗಳ ಕಾಲ ಆದಮೇಲೆ ನಮ್ಮ ಟ್ಯಾಂಕು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ.